N24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯನ್ನು ಪ್ರಾರಂಭಿಸಲಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಶ್ರಮಿಸಬೇಕು ಅಂತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಬುಧವಾರ ಜಿಲ್ಲಾ ಪಂಚಾಯತ್ ಆವರಣದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಉದ್ಘಾಟಿಸಿ ಬಳಿಕ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಉದ್ದೇಶಗಳ ಕುರಿತು ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಆಗಿರುವಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ಯೋಜನೆಗಳ ಸೌಲಭ್ಯಗಳನ್ನು ಸಾಕಷ್ಟು ಜನ ಪಡೆದಿದ್ದಾರೆ. ಯೋಜನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ ಎಂದರು. ಗ್ಯಾರಂಟಿ ಯೋಜನೆಗಳ ಸಮಿತಿಯ ಕಚೇರಿ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ತನಕ ಯೋಜನೆಗಳು ಮುಟ್ಟಿಸುವುದು ಸರ್ಕಾರದ ಮೂಲ ಉದ್ದೇಶವಾಗಿದೆ. ಇದೇ ಮಾದರಿಯಲ್ಲಿ ಕಳೆದ 20 ವರ್ಷಗಳಿಂದ ಸರ್ಕಾರ ಇಂತಹ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ವಸತಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಪಡಿತರ ವಿದ್ಯಾರ್ಥಿ ವೇತನ, ನಿವೇಶನ, ಉಚಿತ ವಿದ್ಯುತ್ ಸೇರಿ ಈಗಾಗಲೇ ಸಾಕಷ್ಟು ಜನಪರ ಯೋಜನೆಗಳನ್ನು ರಾಜ್ಯದ ಜನತೆಗೆ ಸರ್ಕಾರ ಮೊದಲಿನಿಂದಲೂ ಕೊಡುಗೆಯಾಗಿ ನೀಡುತ್ತಾ ಬಂದಿದೆ ಎಂದರು. ಇದರ ಮುಂದಿನ ಆಯಾಮವಾಗಿ ರಾಜ್ಯದ ಎಲ್ಲ ಜನರಿಗೆ ಹೆಚ್ಚಿನ ಯೋಜನೆಗಳನ್ನು ತಲುಪಿಸಲು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಅಧಿಕಾರಿಗಳು, ಸಮಿತಿ ಸದಸ್ಯರು ಶ್ರಮಿಸಬೇಕು ಅಂತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಸಂತೋಷ ಆಯಿತು. ಇಲ್ಲಿಯ ಅಧಿಕಾರಿಗಳು ಮತ್ತು ನಾಯಕರ ಸಹಕಾರದಿಂದ ಅಷ್ಟು ತಾಲೂಕಿನ ಕಾರ್ಯಕ್ರಮವನ್ನು ಪ್ರಾರಂಭ ಆಗಿರುವುದು ಶುಭ ಸೂಚನೆ ಅಂತಕ್ಕಂಥ ವಿಷಯ. ಇಡೀ ರಾಜ್ಯದಲ್ಲಿ ಮೊದಲನೇ ಜಿಲ್ಲೆ ಇದಾಗಿದೆ. ಜಿಲ್ಲೆಗಳನ್ನು ಈಗ ಬಿಜಾಪುರ ಆಗಿದೆ. ಇದು ಒಂದೇ. ಎರಡನೇದು, ಬಹಳ ಜನಕ್ಕೆ ಈ ಅನುಷ್ಠಾನ ಸಮಿತಿಯ ಕರ್ತವ್ಯ ಜನ ಸಿಗುತ್ತಾ ಇರೋದು ಇನ್ನು ಸ್ವಲ್ಪ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ. ಆದ್ರೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದ, ದೇವರಾಜ ಅರಸರ ಕಾಲದಿಂದ ಜನಪರ ಕಾರ್ಯಕ್ರಮಗಳು ನೇರವಾಗಿ ಜನತೆಗೆ ತಲುಪಿಸಿರುವಂಥದ್ದು ಎಲ್ಲರಿಗೂ ಗೊತ್ತಾಗಬೇಕು. ರಕ್ತ ಕ್ರಾಂತಿ ಇಲ್ಲದೇ ಜಮೀನನ್ನ ಭೂ ಸುಧಾರಣೆ ಮೂಲಕ ಕೊಟ್ಟಂತ ಕೀರ್ತಿ ದೇವರಾಜ ಕಾಂಗ್ರೆಸ್. ಅದರಿಂದ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಅನೇಕ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ರೋಟಿ ಕಪಡ ಮಕಾನ್ ಆ ಒಂದು ಕಾರ್ಯಕ್ರಮ. ಇವತ್ತೇನಾದ್ರೂ ಬಡ ಜನತೆಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇಂಥ ಕಾರ್ಯಕ್ರಮಗಳು ಒಂದೇ ಪ್ರಾರಂಭ 20 ವರ್ಷದ ಕಾರ್ಯಕ್ರಮದಿಂದ ಇವತ್ತು ನಡ್ಕೊಂಡಿರ್ತೇವೆ. ಇದನ್ನು ನಿಂತೋಗ್ತವೆ ಅಂತ ಹೇಳಿದಂತ ಜನ ಬಂದಿದ್ದಾರೆ. ಕಳೆದ ಸರ್ಕಾರ ಬೆಲೆ ಏರಿಕೆ ಮತ್ತು ಜನರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರ ಭಾವನೆಗಳಿಗೆ, ಅವರ ಜೀವನಕ್ಕೆ ಸಹಾಯ ಆಗ್ಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಮಾಡಿದರು. 5 ಗ್ಯಾರಂಟಿಗಳು ಇನ್ನೊಂದು ಭಾಗದಿಂದ ಪ್ರಾರಂಭವಾಗಿ ಮೊದಲನೇ ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರ ಆಯ್ಕೆಯಾದಂತ ಈ ರಾಜ್ಯದಲ್ಲಿ 135 ಸರ್ಕಾರಿ MLA ಆಯ್ಕೆ ಆದ್ಮೇಲೆ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಇದನ್ನು ಜಾರಿಗೆ ಮಾಡಿದ ನಮ್ಮ ಸರ್ಕಾರದ ಎಲ್ಲ ಸಚಿವರು ಸೇರುತ್ತೆ. ಇದೇ ರೀತಿ ಪ್ರಾರಂಭ ಆಯಿತು. ಶಕ್ತಿ ಯೋಜನೆ ಇಡೀ ಕರ್ನಾಟಕದಲ್ಲಿ 6 ಕೋಟಿ ಜನ ಇವತ್ತು ಬಸ್ಸಲ್ಲಿ ಓಡಾಡ್ತಾರೆ. 6 ಕೋಟಿ ಜನ ರೊಟೇಷನ್ ಡೈಲಿ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಅವ್ರು ಇವತ್ತು ಹೆಣ್ಮಕ್ಳು ಬಹಳ ಸಂತೋಷ. ಮಹಿಳೆಯರ ಸಬಲೀಕರಣ ಬಹಳ ಅತ್ಯುತ್ತಮವಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ಇನ್ನ ಜ್ಯೋತಿ ಇನ್ನೂ ಇವತ್ತು ಜೀರೋ ಆಗಿ ಮನೆಗಳಿಗೆ ತಲುಪ್ತಾ ಇದೆ. ನಮ್ಮ ಉದ್ದೇಶ 98% ಇವತ್ತು ಏನು ತೊಂದರೆ ಇಲ್ಲ. ಅದೇ ರೀತಿ ನಮ್ಮ ಅನ್ನಭಾಗ್ಯ, ನಾವು ಹಿಂದೆ ಈ ಸರ್ಕಾರದಲ್ಲಿ ನಾವು ಸಿದ್ದರಾಮಯ್ಯನವರು 165 ಕೊಟ್ಟಂತ ಸಂದರ್ಭದಲ್ಲಿ ನಾವು ಅಕ್ಕಿ ನಾವು ಕೊಡ್ತಾ ಇದ್ವಿ. ಅದು ಕಟ್ ಮಾಡಿದವರು ಬಿಜೆಪಿ, ಕೊಡೋದು ನಾವು ಕಿತ್ಕೊಳ್ಳೋದು. ಇಂದಿರಾ ಕ್ಯಾಂಟೀನ್ ನಿಲ್ಲಿಸೋರು, ಮಕ್ಕಳ ಸ್ಕಾಲರ್ಶಿಪ್ ನಿಲ್ಲಿಸೋರು. ಇಂಥ ಸಮಯದಲ್ಲಿ ನಾವು ತೊಂದರೆ ಆದಂತ ಪರಿಸ್ಥಿತಿಯಿಂದ ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಈ ಕಾರ್ಯಕ್ರಮಗಳು 98% ಜನರಿಗೆ ರೀಚ್ ಆಗ್ತದೆ. ನಾವು ಕೇರಳದ ಗೃಹಲಕ್ಷ್ಮಿ ಕಳೆದ ಜೂನ್ ವರ್ಷ ಇನ್ನೊಂದು ದಿನದ
ಬರ್ಬೇಕಾಗಿದೆ. ಇದು ಕೂಡ ಇವತ್ತು ಮಾತಾಡೋದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಇನ್ನೊಂದು ವಾರದಲ್ಲಿ ಬರ್ತದೆ. ಅದು ಸ್ಪೆಸಿಫಿಕ್ ಅನ್ನೋ ಪದ ನೀವೇ ಹೇಳ್ತಾ ಇದ್ದೀರಾ ಕೂಡ ಕೊಡ್ತಾ ಇದ್ದೇವೆ. ಇದು ಕೊಟ್ಟವರು ಈಗ ಬಂದಂತ ಯಾರ್ಯಾರ ದಿನದಿಂದ ಇಲ್ಲಿವರೆಗೂ ಕೊಟ್ಟೇ ಇದೆ. ಇದು ನಿಲ್ಲುತ್ತೆ ಅಂತ ಹೇಳಿದಂತ ಜನರು ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಇದು ಅನುಷ್ಠಾನ ಆಗಲ್ಲ, ಈ ಕಾರ್ಯಕ್ರಮ ನಡೆಯಲ್ಲ, ಈ ಸುಳ್ಳು ಸರ್ಕಾರ ಮಾತಾಡೋದು ಅವರೇ ಈ ಕಾರ್ಯಕ್ರಮವನ್ನು ಜಾರಿ ಕೊಡುವಂತ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರೆ ಯಾವತ್ತೂ ನಿಲ್ಲಿಸೋದಿಲ್ಲ. ಇದು ಭರವಸೆ ಅಂತಲ್ಲ, ಇದು ನುಡಿದಂತೆ ನಡೆದ ಸರ್ಕಾರ. ಅದರಿಂದ ಯಾವ ಕಾರ್ಯಕ್ರಮವೂ ನಿಲ್ಲಲ್ಲ. ಅದರಲ್ಲೂ ಈ ಯಶಸ್ವಿ ಕಾರ್ಯಕ್ರಮ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಒಂದು ಸ್ವಲ್ಪ ವ್ಯತ್ಯಾಸ ಅದು ಕೂಡ ಇನ್ನೊಂದು ಭಾಗದಲ್ಲಿ ಅವರಲ್ಲಿ ನಮ್ಮ ಅಭಿಪ್ರಾಯ ಇರುತ್ತೆ, ನಮ್ಮ ಆಸೆ ನೀವು ಮೀಡಿಯಾ ಮತ್ತು ನಮ್ಮ ಚಿಂತನೆ ಇರ್ತಕ್ಕಂಥದ್ದು ಕಟ್ಟೆ ಕಡೆಯ ವ್ಯಕ್ತಿಯು ಕೂಡ ಇರಬೇಕು. ಆ ದೃಷ್ಟಿಯ ಉದ್ದೇಶದಿಂದ ಇವತ್ತದವರು ಮಾಡಿ ರಾಜ್ಯ ಮಟ್ಟದ ಸಮಿತಿ ಇದೆ, ಪ್ರಾಧಿಕಾರ. ಅದಕ್ಕೆ ನಮ್ಮ ಅಧ್ಯಕ್ಷರಿಂದ ನಾನು ವೈಸ್ ಚೇರ್ಮನ್ ಇದ್ದಾರೆ, ಜಿಲ್ಲಾ ಅಧ್ಯಕ್ಷರ ಅದೇ ರೀತಿ ತಾಲೂಕು ಇರುತ್ತೆ. ಆಫೀಸ್ಗೆ ನಮ್ಮ ಚಿಂತನೆ ಇದೆ, ಆಫೀಸ್ಗೆ ಬಂದು ಕೊಡೋದಕ್ಕಿಲ್ಲ, ನಾವು ಮತ್ತೆ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇವೆ. ನಮ್ಮ ಸದಸ್ಯರು ಡಿವೈಡ್ ಮಾಡ್ಕೊಂಡು ಆಯಾ ಭಾಗಗಳಲ್ಲಿ ಅಲ್ಲಿ ವಿಷಯಗಳನ್ನ ತಿಳಿದು ಅದನ್ನು ಸುರಕ್ಷಾ ಮಾಡಬೇಕು. ಆಫೀಸ್ಗೆ ಬರ್ಬೇಕಂತಲ್ಲ, ಆಫೀಸ್ ಒಂದು ಜಾಗ, ನಮ್ಮ ಕಾರ್ಯ ಜನರ ಮಧ್ಯೆ ಹೋಗ್ಬೇಕು, ಅಲ್ಲೇ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಅದು ಚಾಲನೆ ಆಗತ್ತೆ. ಯಾಕೆಂದ್ರೆ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಅಡೆತಡೆಗಳು ಇರ್ತವೆ. ಉದ್ದೇಶ ಇದೆ, ಇದು ಸಫಲವಾಗ್ತಾ ಇದೆ. ಇಲ್ಲಿ ಅವರು ಸಕ್ಸಸ್ ಆಗಿ ರೇಟ್ 98% ರೀಚ್ ಆಗಿದೆ. ಚುನಾವಣೆಗಿಂತ ಪೂರ್ವದಲ್ಲಿ ಈ 5 ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡೋದ್ರ ಕುರಿತು ಒಂದು ಅನುಷ್ಠಾನ ಸಮಿತಿಯನ್ನ ಪ್ರಾಧಿಕಾರವನ್ನ ಮಾಡ್ತೇವೆ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ನಮ್ಮ ಮುಖಂಡರು ತಿಳಿಸಿದ್ರು. ಅದೇ ರೀತಿ ರಾಜ್ಯದಲ್ಲಿ ಒಂದು ಪ್ರಾಧಿಕಾರವನ್ನ ಮಾಡಿದ್ರು. ಹಾಗಾಗಿ ಅದರ ನಂತರ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಸಮಿತಿಯನ್ನ ಮಾಡುವುದು, ಅದಾದ ನಂತರ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಅನುಷ್ಠಾನ ಸಮಿತಿಯನ್ನು ಮಾಡಬೇಕಂತ ಹೇಳಿ ನಿರ್ಧಾರವನ್ನ ಮಾಡಿ ಆ ಪ್ರಕಾರವಾಗಿ ನಮ್ಗೆಲ್ಲ ಒಂದು ಆರ್ಡರ್ ಅನ್ನು ಅದೇ ಸಮಯದಲ್ಲಿ ಮಾಡಿದ್ರು. ಮುಂದೆ ಚುನಾವಣಾ ಸಮಯದಲ್ಲಿ ನೀತಿ ಸಂಹಿತೆ ಇರೋದ್ರಿಂದ ಅದು ಸ್ವಲ್ಪ ಮಂದಗತಿಯಲ್ಲಿ ಸಾಗಿ ಈಗ ಕಚೇರಿಯನ್ನ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ಕಚೇರಿಯನ್ನ ಇವತ್ತು ನಾವು ಇಲ್ಲಿ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಕೃಷ್ಣ ಜಾರಕಿಹೊಳಿ ಅವರು ಅಮೃತಾಸ್ತ್ರದಿಂದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಇವತ್ತಿನ ಈ ಸಭೆಗೆ ನಮ್ಮ ಕರ್ನಾಟಕ ರಾಜ್ಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತ ಹಿರಿಯರಾದಂತ ಮಾಜಿ ಸಚಿವರಾದಂತ ಸನ್ಮಾನ್ಯ ಎಚ್.ಎಂ. ರೇವಣ್ಣ ಸಾಹೇಬರು ಅವರು ಸಹ ಇವತ್ತು ಘನ ಉಪಸ್ಥಿತಿ ಇದ್ದಾರೆ. ಅದೇ ರೀತಿ ನಮ್ಮ ಕಿತ್ತೂರು ಕರ್ನಾಟಕದ ಉಸ್ತುವಾರಿಗಳು ಹಾಗೂ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದಂತ ಶ್ರೀ ಎಸ್.ಆರ್. ಪಾಟೀಲ್ ಸಾಹೇಬರು ಅವರು ಉಪಸ್ಥಿತರಿದ್ದಾರೆ. ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ ಸಿಇಒ ಅವರು ಎಲ್ಲರ ಉಪಸ್ಥಿತಿಯಲ್ಲಿ ಇವತ್ತು ಈ ಉದ್ಘಾಟನಾ ಕಾರ್ಯ ನೆರವೇರಿದೆ. ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿಯೂ ಸಹ ತಾಲೂಕಾ ಪಂಚಾಯತಿ ಕಚೇರಿಗಳಲ್ಲಿ ತಾಲೂಕಾ ಮಟ್ಟದ ಅನುಷ್ಠಾನ ಸಮಿತಿಯ ಕಚೇರಿಯನ್ನ ಈಗಾಗಲೇ ಹಲವಾರು ಕಡೆ ಪ್ರಾರಂಭವನ್ನು ಮಾಡಿದ್ದಾರೆ. ಇನ್ನು ಈ ಎಲ್ಲ ಗ್ಯಾರಂಟಿ ಯೋಜನೆಗಳ ಕುರಿತು ಸರಿಯಾದ ರೀತಿಯಲ್ಲಿ ಏನು ಅರ್ಹ ಫಲಾನುಭವಿಗಳು ಇರ್ತಾರೆ ಅವರು ಯಾರು ಸಹ ಒಬ್ರು ಸಹ ಉಳಿದುಕೊಳ್ಳಬಾರದು. ನಮ್ಮ ಸರ್ಕಾರ ಏನು ಒಂದು ಯಾವ ಉದ್ದೇಶವನ್ನು ಇಟ್ಕೊಂಡು ಕೊನೆಯಲ್ಲಿರುವಂತ ಒಂದು ಬೆಳವಣಿಗೆ ಈ ಎಲ್ಲ ಯೋಜನೆಗಳು ಮುಟ್ಟಬೇಕಂತ ಹೇಳಿ ಏನು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ಮಾಡಿದ್ದಾರೆ. ಅದನ್ನೆಲ್ಲವನ್ನ ಮುಟ್ಟಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದನ್ನ ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾವು ಅದನ್ನ ತಲುಪಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಡ್ತೇವೆ. ಸರ್, ಈ ಜಿಲ್ಲಾ ಕಚೇರಿಯಲ್ಲಿ ಸಮಿತಿಯ ಸದಸ್ಯರು ಮಾತಾಡ್ತಾರ ಅಥವಾ ಇಲಾಖೆಯ ಒಂದು ಸಿಬ್ಬಂದಿ ಅಥವಾ ಅಧಿಕಾರಿ ಆಡಳಿರ್ತಾರೆ? ಇದಕ್ಕೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಇಲಾಖೆಗಳು ಬರ್ತಾವ ಆ ಇಲಾಖೆಯ ಅಧಿಕಾರಿಗಳು ಸಹ ನಮ್ಮ ಜೊತೆ ಸದಸ್ಯರಾಗಿರ್ತಾರೆ. ಆದ್ರೆ ನಮ್ಮ ಈ ಕಮಿಟಿಯ
ಕಾರ್ಯದರ್ಶಿಗಳಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಕಾರ್ಯನಿರ್ವಹಿಸ್ತಾರೆ. ಜನರು ಏನಾದ್ರು ಸಮಸ್ಯೆ ಇದ್ರೆ direct ಇಲ್ಲಿ ಬಂದು ಹೌದು, ಏನೇ ಒಂದು ಸಮಸ್ಯೆ ಇದ್ರು ಸಹ ಇಲ್ಲಿ ಬಂದು ನಮಗೆ ಭೇಟಿಯಾಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ನಾವು ಅದರ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ನಾವು ಎಲ್ಲ ರೀತಿಯಿಂದ ಕ್ರಮವನ್ನು ಕೈಗೊಳ್ತೀವಿ. ಈಗ ಒಂದು ಸಮಸ್ಯೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನರಿಗೆ ನಾಳೆ 12 ಗಂಟೆಗೆ ಜಮಾ ಆಗಿರ್ತಾರೆ, ಪಾಪ ಜನ ಎಲ್ಲ ಬ್ಯಾಂಕಿಗೆ ಹೋಗ್ತಾರೆ, ಜಮಾನೆ ಆಗಿರೋದಿಲ್ಲ. ಎಷ್ಟು ಜನ ಫಲಾನುಭವಿಗಳಿಗೆ ಎಷ್ಟು ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದು ಮಾಹಿತಿ ಕೊಟ್ರೆ ಯಾವಾಗ ಬರ್ತದೆ, ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಚೆನ್ನಾಗಿರ್ತದೆ. ಕೋಆರ್ಡಿನೇಷನ್ ಆಗ್ತಾ ಇಲ್ಲ. ನಾಳೆ 12 ಗಂಟೆಗೆ ಜಮಾ ಅಂತ ಇಲ್ಲಿ ಬೆಂಗಳೂರಕ್ಕೂ ಜಲ್ದಿ ಕೊಟ್ಬಿಡ್ತೀವಿ, ಇಲ್ಲಿ ಪಾಪ ಬ್ಯಾಂಕಿಗೆ ಜನ ಓಡಾಡ್ತಾರೆ, ಹೋಗಿ ನೋಡಿದ್ರೆ ಜಮಾನೆ ಆಗಿರೋದಿಲ್ಲ. ಯಾವಾಗಾರ ಕೊಡ್ತಾರೆ ಅದೇ ಕಾರಣಕ್ಕಾಗಿನೂ ಈ ಕಚೇರಿ ತೆರೆಯುವ ಉದ್ದೇಶನೇ ಅದೇ. ತಾಲೂಕಾ ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಈ ಉದ್ದೇಶ ಜನರಿಗೆ ಇದು ಸರಿದಾಡುವಂತ ಕೆಲಸ ಆಗಬಾರ್ದು, ಸರಿಯಾದ ಮಾಹಿತಿ ಸಿಗಬೇಕಂತ ಹೇಳಿ ನಾವು ಇವತ್ತು ಈ ಕಚೇರಿಯನ್ನು ಉದ್ಘಾಟನೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.